ನಮ್ಮ ಮನೆಯಲ್ಲಿ ನಾವು 10 ಜನ ಇದ್ದೀವಿ. ನಮ್ಮ ಯಾವುದೇ ಮಾಹಿತಿಯನ್ನು ಇವರು ಪಡೆಯದೆ ಕೇವಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸಹಾಯವಾಣಿಗೆ ನಾವೇನಾದರೂ ಕರೆ ಮಾಡಿದರೆ ನಮಗದಕ್ಕೆ ಸರಿಯಾದಂತಹ ಒಂದೇ ಒಂದು ಸ್ಪಷ್ಟತೆಯೂ ಸಿಗ್ತಾ ಇಲ್ಲ. ನಮ್ಮ ಸಹಾಯವಾಣಿ ಸಂಖ್ಯೆ 9481359000ಗೆ ಕರೆ ಮಾಡಿ ಸಮೀಕ್ಷೆ ಸರಿಯಾಗಿ ಪೂರ್ಣಗೊಳಿಸಲು ಅಗತ್ಯ ವ್ಯವಸ್ಥೆಯನ್ನು ಮಾಡ್ತೇವೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನೋಡಿ. ರಿಪಬ್ಲಿಕ್ ಕನ್ನಡ ಇದನ್ನು ಎಕ್ಸ್ಪೋಸ್ ಮಾಡಿ ಆದ ನಂತರ ಏನೀಗ ಜನ ಹೇಳ್ತಾ ಇದ್ದಾರಲ್ಲ, ನಾವು ಇಷ್ಟು ಜನ ಇದ್ದೀವಿ ಸರ್, ನಾವು ಹೀಗೆಲ್ಲ ಮನೇಲಿದ್ದೀವಿ, ಇಷ್ಟು ಜನ ಇದ್ದೀವಿ, ಬಂದವರು ಸ್ಟಿಕ್ಕರ್ ಅಂಟಿಸಿ ಹೋದರು, ಸಹಾಯವಾಣಿ ನಂಬರ್ ಕೂಡ ಇದು ನೋಡಿ, ಇದಕ್ಕೆ ಕರೆ ಮಾಡಿದರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನೆಲ್ಲ ಯಾವಾಗ ಜನ ಹೇಳಿದರು, ನಾವು ಆ ಸಹಾಯವಾಣಿಗೆ ಕರೆ ಮಾಡಿದ್ವಿ. ಯಾವ ಸಹಾಯವಾಣಿ? 9481359000 ಇದಕ್ಕೆ ಕರೆ ಮಾಡಿದಾಗ ಅವರು ಹೇಳಿರುವಂಥ ಮಾತು, ನಮ್ಮ ಪ್ರತಿನಿಧಿ ಮುತ್ತು ಜೊತೆಯಲ್ಲಿ ಮಾತಾಡಿರುವಂಥ ಕಾನ್ವರ್ಸೇಷನ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮುತ್ತು, ನಮ್ಮ ಪ್ರತಿನಿಧಿ ಮುತ್ತು ಮಾತಾಡಿದ್ರು, ಆ ಸಹಾಯವಾಣಿ ಕಾಲ್ ಮಾಡಿ ಮಾತಾಡಿದ್ರು. ಸರ್, ಅದು ಮಾಡಿದ್ದು BBMP ಅವರು, ನಮಗದಕ್ಕೂ ಸಂಬಂಧ ಇಲ್ಲ, ಹಾಗಾಗಿದೆ ಸರ್, ಅವ್ರ ಮನೆಯವ್ರ ಜೊತೆಯಲ್ಲೆಲ್ಲ ಸಂವಹನ ಮಾಡಬೇಕಾಗಿತ್ತು, ಆದರೆ ಸಂವಹನ ಮಾಡಿಲ್ಲ, ಅದು ಸೈಂಟಿಫಿಕ್ ಆಗಿ ಅಲ್ಲ ಅಂಥೇಳಿ ಎಲ್ಲ ನಮ್ಮ ರಿಪೋರ್ಟರ್ ಜೊತೆಲಿ ಮಾತಾಡ್ತಾರೆ. ಲೇಟ್ರ್ ಆನ್ ನಾವು ಅದನ್ನು ನಿಮ್ಗೆ ತೋರಿಸ್ತೀವಿ. ಈ BBMP ಅಧಿಕಾರಿಗಳು ನಾಮಕಾವಸ್ಥೆಗೆ ಮಾತ್ರ ಅಥವಾ ಹೆಸರಿಗೆ ಮಾತ್ರ ಸರ್ವೆ ಅಂತೇಳಿ ಹೇಳಿ ಸ್ಟಿಕ್ಕರ್ ಅಂಟಿಸಿ, ಈ ಹಿಂದೆ ಏನಾಗಿತ್ತು, ಈ ಹಿಂದೆ ಜನಗಣತಿಯಲ್ಲಿ ನಮ್ಮ ಮನೆಗೆ ಯಾರೂ ಬಂದೇ ಇಲ್ಲ, ನಮ್ಮ ಮನೆಗೆ ಸ್ಟಿಕ್ಕರೇ ಅಣಿಸಿಲ್ಲ, ಜಾತಿ ಜನಗಣತಿ ಆದ ನಂತರ ನಾವು ಗಣತಿ ವರದಿ ಮಾಡಿದ್ದೀವಿ ಅಂತೇಳಿ ಮನೆ ಬಾಗಿಲಿಗೆ ಒಂದು ಸ್ಟಿಕ್ಕರ್ ಅಣಿಸ್ಬೇಕಲ್ಲ ಅಂತೇಳಿ ಈ ಹಿಂದೆ ಸುದ್ದಿ ಆಗಿತ್ತಲ್ಲ, ಅಥವಾ ಮಾತಾಡಿದ್ರಲ್ಲ ಜನ, ಹಾಗಾಗಿ ಸ್ಟಿಕ್ಕರ್ ಅಣಿಸಿದ್ದೀವಿ, ಸಮೀಕ್ಷೆನೂ ಆಗಿದೆ, ನಿಮ್ಮ ಮನೆಯಲ್ಲಿ ಎಷ್ಟೇ ಜನ ಬೇಕಾದ್ರೆ ಇರಲಿ ಸಮೀಕ್ಷೆ ಆಗಿದೆ ಅನ್ನೋದು ಬಹುಶಃ ಈ ಸಂದೇಶ ಏನೋ BBMP ಅಧಿಕಾರಿಗಳದ್ದು ಅಥವಾ ಈ ಸರ್ಕಾರದ್ದು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ SC ಮಹದೇವಪ್ಪನವರೇ, ನಿಮ್ಮ ತಲೆಯಲ್ಲಿ ಏನಿದೆ ಹಾಗಾದರೆ? ಜಾತಿ ಜನಗಣತಿ ಬಗ್ಗೆ 90 ದಿನದಲ್ಲಿ ವರದಿ ಕೊಡ್ತೀವಿ ಅಂತೇಳಿ ಈ ಸರ್ಕಾರ ಏನು ಹೇಳಿದೆಯಲ್ಲ, ಹಿಂಗೆ ಮಾಡಿದರೆ ನೀವು ಕೊಡ್ತೀರಿ, ಯಾರು ಏನು ಎತ್ತ ಕೇಳದೆ ಹೇಳದೆ ಸರ್ವೆ ಮಾಡಿ ಕೊಡ್ತೀರಿ. ಆದರೆ ಆ ಸರ್ವೆ ಎಷ್ಟು ಪ್ರಾಂಪ್ಟ್ ಆಗಿದೆ ಅಥವಾ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದು ಈಗಿರುವಂಥ ವಿಚಾರ. ನಮ್ಮ ಮನೆಯಲ್ಲಿ ನಾವು 10 ಜನ ಇದ್ದೀವಿ. ನಮ್ಮ ಯಾವುದೇ ಮಾಹಿತಿಯನ್ನು ಇವರು ಪಡೆಯದೆ ಕೇವಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸಹಾಯವಾಣಿಗೆ ನಾವೇನಾದರೂ ಕರೆ ಮಾಡಿದರೆ ನಮಗದಕ್ಕೆ ಸರಿಯಾದಂತಹ ಒಂದೇ ಒಂದು ಸ್ಪಷ್ಟತೆಯೂ ಸಿಗ್ತಾ ಇಲ್ಲ. ನಮ್ಮ ಸಹಾಯವಾಣಿ ಸಂಖ್ಯೆ 9481359000ಗೆ ಕರೆ ಮಾಡಿ ಸಮೀಕ್ಷೆ ಸರಿಯಾಗಿ ಪೂರ್ಣಗೊಳಿಸಲು ಅಗತ್ಯ ವ್ಯವಸ್ಥೆಯನ್ನು ಮಾಡ್ತೇವೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನೋಡಿ. ರಿಪಬ್ಲಿಕ್ ಕನ್ನಡ ಇದನ್ನು ಎಕ್ಸ್ಪೋಸ್ ಮಾಡಿ ಆದ ನಂತರ ಏನೀಗ ಜನ ಹೇಳ್ತಾ ಇದ್ದಾರಲ್ಲ, ನಾವು ಇಷ್ಟು ಜನ ಇದ್ದೀವಿ ಸರ್, ನಾವು ಹೀಗೆಲ್ಲ ಮನೇಲಿದ್ದೀವಿ, ಇಷ್ಟು ಜನ ಇದ್ದೀವಿ, ಬಂದವರು ಸ್ಟಿಕ್ಕರ್ ಅಂಟಿಸಿ ಹೋದರು, ಸಹಾಯವಾಣಿ ನಂಬರ್ ಕೂಡ ಇದು ನೋಡಿ, ಇದಕ್ಕೆ ಕರೆ ಮಾಡಿದರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನೆಲ್ಲ ಯಾವಾಗ ಜನ ಹೇಳಿದರು, ನಾವು ಆ ಸಹಾಯವಾಣಿಗೆ ಕರೆ ಮಾಡಿದ್ವಿ. ಯಾವ ಸಹಾಯವಾಣಿ? 9481359000 ಇದಕ್ಕೆ ಕರೆ ಮಾಡಿದಾಗ ಅವರು ಹೇಳಿರುವಂಥ ಮಾತು, ನಮ್ಮ ಪ್ರತಿನಿಧಿ ಮುತ್ತು ಜೊತೆಯಲ್ಲಿ ಮಾತಾಡಿರುವಂಥ ಕಾನ್ವರ್ಸೇಷನ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮುತ್ತು, ನಮ್ಮ ಪ್ರತಿನಿಧಿ ಮುತ್ತು ಮಾತಾಡಿದ್ರು, ಆ ಸಹಾಯವಾಣಿ ಕಾಲ್ ಮಾಡಿ ಮಾತಾಡಿದ್ರು. ಸರ್, ಅದು ಮಾಡಿದ್ದು BBMP ಅವರು, ನಮಗದಕ್ಕೂ ಸಂಬಂಧ ಇಲ್ಲ, ಹಾಗಾಗಿದೆ ಸರ್, ಅವ್ರ ಮನೆಯವ್ರ ಜೊತೆಯಲ್ಲೆಲ್ಲ ಸಂವಹನ ಮಾಡಬೇಕಾಗಿತ್ತು, ಆದರೆ ಸಂವಹನ ಮಾಡಿಲ್ಲ, ಅದು ಸೈಂಟಿಫಿಕ್ ಆಗಿ ಅಲ್ಲ ಅಂಥೇಳಿ ಎಲ್ಲ ನಮ್ಮ ರಿಪೋರ್ಟರ್ ಜೊತೆಲಿ ಮಾತಾಡ್ತಾರೆ. ಲೇಟ್ರ್ ಆನ್ ನಾವು ಅದನ್ನು ನಿಮ್ಗೆ ತೋರಿಸ್ತೀವಿ. ಈ BBMP ಅಧಿಕಾರಿಗಳು ನಾಮಕಾವಸ್ಥೆಗೆ ಮಾತ್ರ ಅಥವಾ ಹೆಸರಿಗೆ ಮಾತ್ರ ಸರ್ವೆ ಅಂತೇಳಿ ಹೇಳಿ ಸ್ಟಿಕ್ಕರ್ ಅಂಟಿಸಿ, ಈ ಹಿಂದೆ ಏನಾಗಿತ್ತು, ಈ ಹಿಂದೆ ಜನಗಣತಿಯಲ್ಲಿ ನಮ್ಮ ಮನೆಗೆ ಯಾರೂ ಬಂದೇ ಇಲ್ಲ, ನಮ್ಮ ಮನೆಗೆ ಸ್ಟಿಕ್ಕರೇ ಅಣಿಸಿಲ್ಲ, ಜಾತಿ ಜನಗಣತಿ ಆದ ನಂತರ ನಾವು ಗಣತಿ ವರದಿ ಮಾಡಿದ್ದೀವಿ ಅಂತೇಳಿ ಮನೆ ಬಾಗಿಲಿಗೆ ಒಂದು ಸ್ಟಿಕ್ಕರ್ ಅಣಿಸ್ಬೇಕಲ್ಲ ಅಂತೇಳಿ ಈ ಹಿಂದೆ ಸುದ್ದಿ ಆಗಿತ್ತಲ್ಲ, ಅಥವಾ ಮಾತಾಡಿದ್ರಲ್ಲ ಜನ, ಹಾಗಾಗಿ ಸ್ಟಿಕ್ಕರ್ ಅಣಿಸಿದ್ದೀವಿ, ಸಮೀಕ್ಷೆನೂ ಆಗಿದೆ, ನಿಮ್ಮ ಮನೆಯಲ್ಲಿ ಎಷ್ಟೇ ಜನ ಬೇಕಾದ್ರೆ ಇರಲಿ ಸಮೀಕ್ಷೆ ಆಗಿದೆ ಅನ್ನೋದು ಬಹುಶಃ ಈ ಸಂದೇಶ ಏನೋ BBMP ಅಧಿಕಾರಿಗಳದ್ದು ಅಥವಾ ಈ ಸರ್ಕಾರದ್ದು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ SC ಮಹದೇವಪ್ಪನವರೇ, ನಿಮ್ಮ ತಲೆಯಲ್ಲಿ ಏನಿದೆ ಹಾಗಾದರೆ? ಜಾತಿ ಜನಗಣತಿ ಬಗ್ಗೆ 90 ದಿನದಲ್ಲಿ ವರದಿ ಕೊಡ್ತೀವಿ ಅಂತೇಳಿ ಈ ಸರ್ಕಾರ ಏನು ಹೇಳಿದೆಯಲ್ಲ, ಹಿಂಗೆ ಮಾಡಿದರೆ ನೀವು ಕೊಡ್ತೀರಿ, ಯಾರು ಏನು ಎತ್ತ ಕೇಳದೆ ಹೇಳದೆ ಸರ್ವೆ ಮಾಡಿ ಕೊಡ್ತೀರಿ. ಆದರೆ ಆ ಸರ್ವೆ ಎಷ್ಟು ಪ್ರಾಂಪ್ಟ್ ಆಗಿದೆ ಅಥವಾ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದು ಈಗಿರುವಂಥ ವಿಚಾರ.
ನಮ್ಮ ಮನೆಯಲ್ಲಿ ನಾವು 10 ಜನ ಇದ್ದೀವಿ. ನಮ್ಮ ಯಾವುದೇ ಮಾಹಿತಿಯನ್ನು ಇವರು ಪಡೆಯದೆ ಕೇವಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸಹಾಯವಾಣಿಗೆ ನಾವೇನಾದರೂ ಕರೆ ಮಾಡಿದರೆ ನಮಗದಕ್ಕೆ ಸರಿಯಾದಂತಹ ಒಂದೇ ಒಂದು ಸ್ಪಷ್ಟತೆಯೂ ಸಿಗ್ತಾ ಇಲ್ಲ. ನಮ್ಮ ಸಹಾಯವಾಣಿ ಸಂಖ್ಯೆ 9481359000ಗೆ ಕರೆ ಮಾಡಿ ಸಮೀಕ್ಷೆ ಸರಿಯಾಗಿ ಪೂರ್ಣಗೊಳಿಸಲು ಅಗತ್ಯ ವ್ಯವಸ್ಥೆಯನ್ನು ಮಾಡ್ತೇವೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನೋಡಿ. ರಿಪಬ್ಲಿಕ್ ಕನ್ನಡ ಇದನ್ನು ಎಕ್ಸ್ಪೋಸ್ ಮಾಡಿ ಆದ ನಂತರ ಏನೀಗ ಜನ ಹೇಳ್ತಾ ಇದ್ದಾರಲ್ಲ, ನಾವು ಇಷ್ಟು ಜನ ಇದ್ದೀವಿ ಸರ್, ನಾವು ಹೀಗೆಲ್ಲ ಮನೇಲಿದ್ದೀವಿ, ಇಷ್ಟು ಜನ ಇದ್ದೀವಿ, ಬಂದವರು ಸ್ಟಿಕ್ಕರ್ ಅಂಟಿಸಿ ಹೋದರು, ಸಹಾಯವಾಣಿ ನಂಬರ್ ಕೂಡ ಇದು ನೋಡಿ, ಇದಕ್ಕೆ ಕರೆ ಮಾಡಿದರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನೆಲ್ಲ ಯಾವಾಗ ಜನ ಹೇಳಿದರು, ನಾವು ಆ ಸಹಾಯವಾಣಿಗೆ ಕರೆ ಮಾಡಿದ್ವಿ. ಯಾವ ಸಹಾಯವಾಣಿ? 9481359000 ಇದಕ್ಕೆ ಕರೆ ಮಾಡಿದಾಗ ಅವರು ಹೇಳಿರುವಂಥ ಮಾತು, ನಮ್ಮ ಪ್ರತಿನಿಧಿ ಮುತ್ತು ಜೊತೆಯಲ್ಲಿ ಮಾತಾಡಿರುವಂಥ ಕಾನ್ವರ್ಸೇಷನ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮುತ್ತು, ನಮ್ಮ ಪ್ರತಿನಿಧಿ ಮುತ್ತು ಮಾತಾಡಿದ್ರು, ಆ ಸಹಾಯವಾಣಿ ಕಾಲ್ ಮಾಡಿ ಮಾತಾಡಿದ್ರು. ಸರ್, ಅದು ಮಾಡಿದ್ದು BBMP ಅವರು, ನಮಗದಕ್ಕೂ ಸಂಬಂಧ ಇಲ್ಲ, ಹಾಗಾಗಿದೆ ಸರ್, ಅವ್ರ ಮನೆಯವ್ರ ಜೊತೆಯಲ್ಲೆಲ್ಲ ಸಂವಹನ ಮಾಡಬೇಕಾಗಿತ್ತು, ಆದರೆ ಸಂವಹನ ಮಾಡಿಲ್ಲ, ಅದು ಸೈಂಟಿಫಿಕ್ ಆಗಿ ಅಲ್ಲ ಅಂಥೇಳಿ ಎಲ್ಲ ನಮ್ಮ ರಿಪೋರ್ಟರ್ ಜೊತೆಲಿ ಮಾತಾಡ್ತಾರೆ. ಲೇಟ್ರ್ ಆನ್ ನಾವು ಅದನ್ನು ನಿಮ್ಗೆ ತೋರಿಸ್ತೀವಿ. ಈ BBMP ಅಧಿಕಾರಿಗಳು ನಾಮಕಾವಸ್ಥೆಗೆ ಮಾತ್ರ ಅಥವಾ ಹೆಸರಿಗೆ ಮಾತ್ರ ಸರ್ವೆ ಅಂತೇಳಿ ಹೇಳಿ ಸ್ಟಿಕ್ಕರ್ ಅಂಟಿಸಿ, ಈ ಹಿಂದೆ ಏನಾಗಿತ್ತು, ಈ ಹಿಂದೆ ಜನಗಣತಿಯಲ್ಲಿ ನಮ್ಮ ಮನೆಗೆ ಯಾರೂ ಬಂದೇ ಇಲ್ಲ, ನಮ್ಮ ಮನೆಗೆ ಸ್ಟಿಕ್ಕರೇ ಅಣಿಸಿಲ್ಲ, ಜಾತಿ ಜನಗಣತಿ ಆದ ನಂತರ ನಾವು ಗಣತಿ ವರದಿ ಮಾಡಿದ್ದೀವಿ ಅಂತೇಳಿ ಮನೆ ಬಾಗಿಲಿಗೆ ಒಂದು ಸ್ಟಿಕ್ಕರ್ ಅಣಿಸ್ಬೇಕಲ್ಲ ಅಂತೇಳಿ ಈ ಹಿಂದೆ ಸುದ್ದಿ ಆಗಿತ್ತಲ್ಲ, ಅಥವಾ ಮಾತಾಡಿದ್ರಲ್ಲ ಜನ, ಹಾಗಾಗಿ ಸ್ಟಿಕ್ಕರ್ ಅಣಿಸಿದ್ದೀವಿ, ಸಮೀಕ್ಷೆನೂ ಆಗಿದೆ, ನಿಮ್ಮ ಮನೆಯಲ್ಲಿ ಎಷ್ಟೇ ಜನ ಬೇಕಾದ್ರೆ ಇರಲಿ ಸಮೀಕ್ಷೆ ಆಗಿದೆ ಅನ್ನೋದು ಬಹುಶಃ ಈ ಸಂದೇಶ ಏನೋ BBMP ಅಧಿಕಾರಿಗಳದ್ದು ಅಥವಾ ಈ ಸರ್ಕಾರದ್ದು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಎಚ್ ಸಿ ಮಹದೇವಪ್ಪನವರೇ, ನಿಮ್ಮ ತಲೆಯಲ್ಲಿ ಏನಿದೆ ಹಾಗಾದರೆ? ಜಾತಿ ಜನಗಣತಿ ಬಗ್ಗೆ 90 ದಿನದಲ್ಲಿ ವರದಿ ಕೊಡ್ತೀವಿ ಅಂತೇಳಿ ಈ ಸರ್ಕಾರ ಏನು ಹೇಳಿದೆಯಲ್ಲ, ಹಿಂಗೆ ಮಾಡಿದರೆ ನೀವು ಕೊಡ್ತೀರಿ, ಯಾರು ಏನು ಎತ್ತ ಕೇಳದೆ ಹೇಳದೆ ಸರ್ವೆ ಮಾಡಿ ಕೊಡ್ತೀರಿ. ಆದರೆ ಆ ಸರ್ವೆ ಎಷ್ಟು ಪ್ರಾಂಪ್ಟ್ ಆಗಿದೆ ಅಥವಾ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದು ಈಗಿರುವಂಥ ವಿಚಾರ. ನಮ್ಮ ಮನೆಯಲ್ಲಿ ನಾವು 10 ಜನ ಇದ್ದೀವಿ. ನಮ್ಮ ಯಾವುದೇ ಮಾಹಿತಿಯನ್ನು ಇವರು ಪಡೆಯದೆ ಕೇವಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸಹಾಯವಾಣಿಗೆ ನಾವೇನಾದರೂ ಕರೆ ಮಾಡಿದರೆ ನಮಗದಕ್ಕೆ ಸರಿಯಾದಂತಹ ಒಂದೇ ಒಂದು ಸ್ಪಷ್ಟತೆಯೂ ಸಿಗ್ತಾ ಇಲ್ಲ. ನಮ್ಮ ಸಹಾಯವಾಣಿ ಸಂಖ್ಯೆ 9481359000ಗೆ ಕರೆ ಮಾಡಿ ಸಮೀಕ್ಷೆ ಸರಿಯಾಗಿ ಪೂರ್ಣಗೊಳಿಸಲು ಅಗತ್ಯ ವ್ಯವಸ್ಥೆಯನ್ನು ಮಾಡ್ತೇವೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನೋಡಿ. ರಿಪಬ್ಲಿಕ್ ಕನ್ನಡ ಇದನ್ನು ಎಕ್ಸ್ಪೋಸ್ ಮಾಡಿ ಆದ ನಂತರ ಏನೀಗ ಜನ ಹೇಳ್ತಾ ಇದ್ದಾರಲ್ಲ, ನಾವು ಇಷ್ಟು ಜನ ಇದ್ದೀವಿ ಸರ್, ನಾವು ಹೀಗೆಲ್ಲ ಮನೇಲಿದ್ದೀವಿ, ಇಷ್ಟು ಜನ ಇದ್ದೀವಿ, ಬಂದವರು ಸ್ಟಿಕ್ಕರ್ ಅಂಟಿಸಿ ಹೋದರು, ಸಹಾಯವಾಣಿ ನಂಬರ್ ಕೂಡ ಇದು ನೋಡಿ, ಇದಕ್ಕೆ ಕರೆ ಮಾಡಿದರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನೆಲ್ಲ ಯಾವಾಗ ಜನ ಹೇಳಿದರು, ನಾವು ಆ ಸಹಾಯವಾಣಿಗೆ ಕರೆ ಮಾಡಿದ್ವಿ. ಯಾವ ಸಹಾಯವಾಣಿ? 9481359000 ಇದಕ್ಕೆ ಕರೆ ಮಾಡಿದಾಗ ಅವರು ಹೇಳಿರುವಂಥ ಮಾತು, ನಮ್ಮ ಪ್ರತಿನಿಧಿ ಮುತ್ತು ಜೊತೆಯಲ್ಲಿ ಮಾತಾಡಿರುವಂಥ ಕಾನ್ವರ್ಸೇಷನ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮುತ್ತು, ನಮ್ಮ ಪ್ರತಿನಿಧಿ ಮುತ್ತು ಮಾತಾಡಿದ್ರು, ಆ ಸಹಾಯವಾಣಿ ಕಾಲ್ ಮಾಡಿ ಮಾತಾಡಿದ್ರು. ಸರ್, ಅದು ಮಾಡಿದ್ದು BBMP ಅವರು, ನಮಗದಕ್ಕೂ ಸಂಬಂಧ ಇಲ್ಲ, ಹಾಗಾಗಿದೆ ಸರ್, ಅವ್ರ ಮನೆಯವ್ರ ಜೊತೆಯಲ್ಲೆಲ್ಲ ಸಂವಹನ ಮಾಡಬೇಕಾಗಿತ್ತು, ಆದರೆ ಸಂವಹನ ಮಾಡಿಲ್ಲ, ಅದು ಸೈಂಟಿಫಿಕ್ ಆಗಿ ಅಲ್ಲ ಅಂಥೇಳಿ ಎಲ್ಲ ನಮ್ಮ ರಿಪೋರ್ಟರ್ ಜೊತೆಲಿ ಮಾತಾಡ್ತಾರೆ. ಲೇಟ್ರ್ ಆನ್ ನಾವು ಅದನ್ನು ನಿಮ್ಗೆ ತೋರಿಸ್ತೀವಿ. ಈ BBMP ಅಧಿಕಾರಿಗಳು ನಾಮಕಾವಸ್ಥೆಗೆ ಮಾತ್ರ ಅಥವಾ ಹೆಸರಿಗೆ ಮಾತ್ರ ಸರ್ವೆ ಅಂತೇಳಿ ಹೇಳಿ ಸ್ಟಿಕ್ಕರ್ ಅಂಟಿಸಿ, ಈ ಹಿಂದೆ ಏನಾಗಿತ್ತು, ಈ ಹಿಂದೆ ಜನಗಣತಿಯಲ್ಲಿ ನಮ್ಮ ಮನೆಗೆ ಯಾರೂ ಬಂದೇ ಇಲ್ಲ, ನಮ್ಮ ಮನೆಗೆ ಸ್ಟಿಕ್ಕರೇ ಅಣಿಸಿಲ್ಲ, ಜಾತಿ ಜನಗಣತಿ ಆದ ನಂತರ ನಾವು ಗಣತಿ ವರದಿ ಮಾಡಿದ್ದೀವಿ ಅಂತೇಳಿ ಮನೆ ಬಾಗಿಲಿಗೆ ಒಂದು ಸ್ಟಿಕ್ಕರ್ ಅಣಿಸ್ಬೇಕಲ್ಲ ಅಂತೇಳಿ ಈ ಹಿಂದೆ ಸುದ್ದಿ ಆಗಿತ್ತಲ್ಲ, ಅಥವಾ ಮಾತಾಡಿದ್ರಲ್ಲ ಜನ, ಹಾಗಾಗಿ ಸ್ಟಿಕ್ಕರ್ ಅಣಿಸಿದ್ದೀವಿ, ಸಮೀಕ್ಷೆನೂ ಆಗಿದೆ, ನಿಮ್ಮ ಮನೆಯಲ್ಲಿ ಎಷ್ಟೇ ಜನ ಬೇಕಾದ್ರೆ ಇರಲಿ ಸಮೀಕ್ಷೆ ಆಗಿದೆ ಅನ್ನೋದು ಬಹುಶಃ ಈ ಸಂದೇಶ ಏನೋ BBMP ಅಧಿಕಾರಿಗಳದ್ದು ಅಥವಾ ಈ ಸರ್ಕಾರದ್ದು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಎಚ್ ಸಿ ಮಹದೇವಪ್ಪನವರೇ, ನಿಮ್ಮ ತಲೆಯಲ್ಲಿ ಏನಿದೆ ಹಾಗಾದರೆ? ಜಾತಿ ಜನಗಣತಿ ಬಗ್ಗೆ 90 ದಿನದಲ್ಲಿ ವರದಿ ಕೊಡ್ತೀವಿ ಅಂತೇಳಿ ಈ ಸರ್ಕಾರ ಏನು ಹೇಳಿದೆಯಲ್ಲ, ಹಿಂಗೆ ಮಾಡಿದರೆ ನೀವು ಕೊಡ್ತೀರಿ, ಯಾರು ಏನು ಎತ್ತ ಕೇಳದೆ ಹೇಳದೆ ಸರ್ವೆ ಮಾಡಿ ಕೊಡ್ತೀರಿ. ಆದರೆ ಆ ಸರ್ವೆ ಎಷ್ಟು ಪ್ರಾಂಪ್ಟ್ ಆಗಿದೆ ಅಥವಾ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದು ಈಗಿರುವಂಥ ವಿಚಾರ.